ದೇವ್ರ ದಯದಿಂದ ಎಲ್ಲ ಶಾಸ್ತ್ರ ಸಂಪ್ರದಾಯಗಳು ಎಷ್ಟು ಚೆನ್ನಾಗಾಯ್ತಲ್ವಾ. ನನ್ನ ಮನ್ಸಿಗೆ ಈಗ ತುಂಬಾ ನೆಮ್ಮದಿ ಅನ್ನಿಸ್ತಾ ಇದೆ ಕಣೆ. ನನಗೂ ಅಷ್ಟೇ ಕಡೆ. ನಿಧಿಗೆ ಒಳ್ಳೆ ರೀತಿಲಿ ತಾಳಿ ಶಾಸ್ತ್ರ ಆಯ್ತಲ್ಲ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಐಸ್ ಕ್ರೀಮ್ ತಿಂದಷ್ಟು ಸಂತೋಷ ಆಗ್ತಾ ಇದೆ. ಕರ್ಣ, ನಿಧಿ, ಹೋಗಿ ಇಬ್ರು ದೇವ್ರ ಕೈ ಮುಗ್ದು ಪ್ರದಕ್ಷಿಣೆ ಹಾಕೊಂಡ್ಬನ್ನಿ. ಬೇಗೇನ್ ಬರೋದ್ ಬೇಕಾಗಿಲ್ಲ, ನಿಧಾನಕ್ಕೆ ಬನ್ನಿ. ನಾವು ನಿಮ್ಗೋಸ್ಕರ ಕಾರ್ ಹತ್ರ ಕಾಯ್ತಾ ಇರ್ತೀವಿ, ಓಕೆನಾ? ಬನ್ನಿ ಅತ್ತೆ. ನನ್ನ ಲೈಫಲ್ಲೇ ಇದು ಬೆಸ್ಟ್ ಡೇ ಮುದ್ದು. ಈ ದಿನಕ್ಕೋಸ್ಕರ ನಾನು ಕೃಷ್ಣನ ಹತ್ರ ಅದೆಷ್ಟು ಬೇಡ್ಕೊಂಡಿದ್ದನು. ನಿಮ್ಮ ಕೃಷ್ಣಂಗೆ ನಾನು ಫ್ಯಾನ್ ಆಗ್ಬಿಟ್ಟಿದ್ದೀನಿ ಕಣ್ರಿ. ನಿಮ್ಗಿಂತ ಜಾಸ್ತಿ ನಾನೇ ಬೇಡ್ಕೊಂಡಿದ್ದೀನಿ. ಎಷ್ಟು ಕಾಟ ಕೊಟ್ಬಿಟ್ರಿ ನೀವು ನನಗೆ. ಹೇಗೋ ತಾಳಿ ಶಾಸ್ತ್ರ ಆಗಿದೆ. ನಂಗೊಂದು ಸಣ್ಣ ಆಸೆ ಇದೆ ರೀ. ನೀವು ಅಪ್ಪಣೆ ಕೊಟ್ಟರೆ ಹೇಳ? ಹೇಳಿ. ನನಗೆ ಏನಿಲ್ಲ ಬಿಡಿ. ರೀ ಮುದ್ದು, ಇದೊಳ್ಳೆ ಕಥೆ ಆಯ್ತಲ್ಲ. ಗಂಡ ಹೆಂಡತಿ ಅಂದಮೇಲೆ ಯಾವುದೇ ಮುಚ್ಚುಮರೆ ಇಲ್ಲದೆ ಎಲ್ಲನೂ ಹೇಳ್ಕೋಬೇಕು. ಅದೇನಂತ ಹೇಳಿ. ನನಗೆ ನನಗೆ ನಿಮ್ಮ ಥರನೇ ಇರೋ ಜೂನಿಯರ್ ನಿಧಿ ನೋಡಬೇಕು ಅಂತ ಆಸೆ ಆಗ್ತಿದೆ. ನನ್ನ ಆಸೆ ನೆರವೇರಿಸ್ತೀರಾ? ಛೀ, ದೇವಸ್ಥಾನದಲ್ಲಿ ಕೂತು ಹೀಗೆಲ್ಲ ಮಾತಾಡ್ತಾರಾ? ನಾನು ಬೇಡ್ದಿರೋದೇನು ಹೇಳಿದೆ ನೋಡಿ. ಸೃಷ್ಟಿ ಅನ್ನೋದು ಪ್ರಪಂಚದಲ್ಲಿ ಸಹಜ. ಆ ದೇವ್ರಿಗೂ ಗೊತ್ತಾಗುತ್ತೆ. ಕರ್ಣ ಹೆಂಡತಿ ಹತ್ರ ಎಷ್ಟು ಒಳ್ಳೆ ವಿಷಯ ಡಿಸ್ಕಸ್ ಮಾಡ್ತಿದ್ದಾನೆ ಅಂತ ವರ ಬೇಗ ಗ್ರಾಂಟ್ ಮಾಡಿದ್ರು ಮಾಡ್ಬೋದು. ವರ ಗ್ರ್ಯಾಂಟ್ ಮಾಡ್ಲಿ, ಆದ್ರೆ ಜೂನಿಯರ್ ಇದನ್ನ ಕೊಡಕ್ಕಾಗಲ್ಲ. ಏಕೆ? ಯಾಕಂದ್ರೆ ನನಗೆ ಜೂನಿಯರ್ ಕರ್ಣ ಬೇಕು. ಅದಕ್ಕೆ ಕಳ್ಳಿ, ನಿಮಗೂ ಆಸೆ ಇದೆ ಅಂತ ಆಯ್ತು. ಇಷ್ಟು ದಿನ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಟ್ವಾ? ಏನೋಪ್ಪ, ನನಗದೆಲ್ಲ ಗೊತ್ತಿಲ್ಲ. ಹಾಗಿದ್ರೆ ಇವತ್ತಿಂದ 1 ಸೆಕೆಂಡ್ ವೇಸ್ಟ್ ಮಾಡೋದು ಬೇಡ. ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಾರಪ್ಪ. ಸರಿ, ಬನ್ನಿ ಹೋಗೋಣ. ಅಲ್ಲೆಲ್ಲರೂ ಕಾಯ್ತಾ ಇದಾರೆ. ಅಲ್ಲ, ಅಜ್ಜಿನೇ ಹೇಳಿ ಕಳ್ಸಿದ್ರಲ್ಲ, ಬೇಗ ಬರೋದೇನು ಬೇಡ, ಆರಾಮಾಗಿ ಬನ್ನಿ ಅಂತ. ಅವ್ರು ಹೇಳಿದ್ರು, ಹಾಗಂತ ಅವ್ರನ್ನ ಕಾಯ್ಸಕ್ಕಾಗತ್ತಾ? ಬನ್ನಿ ಬನ್ನಿ. ಬನ್ನಿ. ಮುತ್ತು, ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಿಮ್ಗೆ ಗೊತ್ತಾಗುತ್ತೆ, ಬನ್ನಿ. ಸ್ಟೆಪ್ಸ್ ಇದೆ, ಹುಷಾರು. ಎಸ್, ನಿಧಾನಕ್ಕೆ. 1 2 3 ಸರ್ಪ್ರೈಸ್. ಇದೇನಿದು? ಇದನ್ನೆಲ್ಲ ಯಾಕೆ ಮಾಡಿದ್ರಿ? ಹೆಂಡತಿ ದೇವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಮಾಡಿದೆ. ಓಕೆನಾ? ಏನ್ ಓಕೆನಾ ಅಂತ ಕೇಳ್ತಿದ್ದೀರಾ? ಸೂಪರ್ ಡೂಪರ್ ಆಗಿದೆ. ಹೀಗೆಲ್ಲ ಮಾಡಿ ನಿಮ್ ಮೇಲಿರೋ ಪ್ರೀತಿ ಡೈಲಿ ಒಂದೊಂದೇ ಕ್ವಿಂಟಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಿದು? ಜಸ್ಟ್ ಮ್ಯಾರಿಡ್ ಅಂತ ಬೋರ್ಡ್ ಹಾಕ್ಸಿದ್ದೀರಾ? ಈಗಷ್ಟೇ ಅಫಿಷಿಯಲ್ ಆಗಿ ಮದುವೆ ಆಗಿದ್ದೀವಿ. ಒಬ್ರಿಗೊಬ್ರು ಇನ್ನೂ ಹತ್ರ ಆಗಿದ್ದೀವಿ, ಅದಕ್ಕೆ ಈ ಬೋರ್ಡು. ನನ್ಗಂತೂ ಜಗತ್ತು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಗೊತ್ತಾ? ಪ್ರೀತಿಗಿರೋ ಇನ್ನೊಂದು ಮುಖ ಪರಿಚಯ ಆಗ್ತಿದೆ. ಈ ಫೀಲಿಂಗ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಅದಕ್ಕೆ ಈ ಕ್ಷಣ ಕಳ್ಕೊಳಕ್ ಮನಸ್ಸೇ ಆಗ್ತಾ ಇಲ್ಲ. ಇವತ್ತು ಇಡೀ ದಿನ ಈ ಗಾಡಿ ಮೇಲೆ ಎಂಜಾಯ್ ಮಾಡೋಣ. ಇಂಥ ಮುದ್ದಾಗಿರೋ ಐಡಿಯಾ ನನ್ನ ಮುತ್ತಿಗೆ ಮಾತ್ರ ಬರೋದಕ್ಕೆ ಸಾಧ್ಯ. ಹಾಗಿದ್ರೆ ವಾಟ್ಸ್ ನೆಕ್ಸ್ಟ್ ಗಾಡಿ ಎತ್ತು ಕೂತ್ಕೊಳ್ಳಿ. ಮದುವೆ ಆದಮೇಲೆ ಇದೇ ನಮ್ಮ ಫಸ್ಟ್ ರೋಡ್ ಟ್ರಿಪ್. ನಾನು ನೀವು ಇವಾಗಷ್ಟೇ ನಮ್ಮ ಪಾಲಕ್ ಬದಲಾಗಿರೋ ಈ ಪ್ರಪಂಚ. ಇವತ್ತಿಗೆ ಸಾಕಾ? ಧಾರಾಳವಾಗಿ ಸಾಕು. ಇವತ್ತು ನಿನ್ನ ಕೂರಿಸ್ಕೊಂಡು ಇಡೀ ಊರೇ ರೌಂಡ್ ಹಾಕ್ಸ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಲ್ಲರಿಗೂ ವಿನಂತಿ, ದಯವಿಟ್ಟು ಇವತ್ತು ಯಾರು ಮೇನ್ ರೋಡಿಗೆ ಬರಬೇಡಿ.
ಹಲೋ ಡಾಕ್ಟ್ರೆ, ನಾನೇನು ಅಷ್ಟು ಕೆಟ್ಟದಾಗ ಓಡಿಸಲ್ಲ. ಸುಮ್ಮನೆ ತಮಾಷೆಗೆ ಹೇಳಿದೆ. ಇವತ್ತು ನಾನು ಓಡಿಸ್ತೀನಿ, ನೀವು ಆರಾಮಾಗಿ ಹಿಂದೆ ಕೂತ್ಕೊಳ್ಳಿ. ಓಕೆ ಮೈ ಡಿಯರ್ ಮುದ್ದು. ಯಾಕೋ ಚಳಿ ಆಗ್ತಿದೆ ಅಲ್ವಾ? ಇಲ್ವಲ್ಲ, ಬಿಸಿಲಿದೆ. ಆದ್ರೆ ನನ್ಗೆ ಆಗ್ತಿದೆಯಲ್ಲ. ಸ್ವಲ್ಪ ಗಟ್ಟಿಯಾಗಿ ತಕೊಂಡ್ರೆ ಒಳ್ಳೇದು. ಛೀ, ಬರ್ತಾ ಬರ್ತಾ ನಿಮ್ಗೆ ಆಸೆ ಜಾಸ್ತಿ ಆಗ್ತದೆ. ಜಾಸ್ತಿ ಮಾಡಿಸಿದ ಯಾರೋ? ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಎಲ್ಲದಕ್ಕೂ ನೀವೇ ಕಾರಣ. ಮನಸ್ಸಲ್ಲಿ ಪ್ರೀತಿ ಕವಿದ ವಾತಾವರಣ, ಹೃದಯದಲ್ಲಿ ಬೀಸ್ತಾ ಇರೋ ಭಾವನೆಗಳ ಬಿರುಗಾಳಿ, ಪ್ರೇಮದ ಮಳೆ ತಡೆ ಇಲ್ಲದೆ ಸುರಿಯೋ ಹೊತ್ತು. ನಿಮ್ಮ ಸನಿಹ ಇಲ್ಲದೆ ಇದ್ರೆ ಹೇಗೆ ಹೇಳಿ? ಹೇಗೆ ಅಂದ್ರೆ ಹೀಗೆ. ಇವಾಗ ಓಕೆನಾ? ಸೂಪರ್ ಓಕೆ. ಮುದ್ದು, ನಾವ್ ಹೀಗೆ ಹೋಗ್ತಿದೀವಲ್ಲ, ನಿಮ್ಗೆ ಇವತ್ತು ಹಾಸ್ಪಿಟಲ್ ಅಲ್ಲಿ ಯಾವ ಆಪರೇಷನ್ ಇಲ್ವಾ? ಆಲ್ರೆಡಿ ಫೋನ್ ಮಾಡಿ ವಿಚಾರಿಸಾಗಿದೆ. ಇವತ್ತು ಯಾವ ಮೇಜರ್ ಆಪರೇಷನು ಇಲ್ಲ. ಇವತ್ತು ನೀವು ಹೇಳ್ತಿರೋ ಕಡೆ ಗಾಡಿದಲ್ಲಿ ಕರ್ಕೊಂಡು ಹೋಗೋದಷ್ಟೇ ನನ್ನ ಕೆಲಸ. ಹೇಳಿ, ಎಲ್ಲಿ ಹೋಗೋಣ? ಹೀಗೆ ಹೋಗ್ತಾ ಇರೋಣ. ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡೋದ್ ಬೇಡ. ಎಲ್ಲಿ ಚೆನ್ನಾಗ್ ಅನ್ಸುತ್ತೋ ಅಲ್ಲಿ ನಿಲ್ಸಿ ಎಂಜಾಯ್ ಮಾಡೋಣ. ಓಕೆನಾ? ಓಕೆ. ಲೈಟ್ ಹೌಸ್, ಗುರಿ ಇಲ್ಲದ ಪಯಣ, ಒಂಥರ ಚೆನ್ನಾಗಿದೆ. ಮುದ್ದು, ನನಗೆ ಇನ್ನೊಂದು ವಿಷಯ ಇದೆ, ನೀವ್ ಒಪ್ಕೊಳ್ತೀರಾ? ಏನು? ನೀವು ಸ್ವಲ್ಪ ಗಾಡಿ ಓಡಿಸಿ, ಆಮೇಲೆ ಶೇರಿಂಗ್ ಇಸ್ ಕೇರಿಂಗ್ ನಾನು ಓಡಿಸ್ತೀನಿ. ಓಕೆನಾ? ಹೆಂಡ್ತಿ ದೇವರು, ಇವತ್ತು ನೀವು ಹೇಳಿದ್ ಕೇಳೋದಷ್ಟೇ ನನ್ನ ಕೆಲಸ. ಬನ್ನಿ. ನನಗೂ ಯಾಕೋ ಒಂಚೂರ್ ಚಳಿ ಆಗೋದಕ್ ಶುರು ಆಯ್ತು. ಅಯ್ಯೋ, ನಾನೆಲ್ಲಿ ನಿಮಗ್ ತಪ್ಕೊಳಕ್ ಹೇಳ್ದೆ? ಜನರು ತುಂಬಾ ಅಪಾರ್ಥ ಮಾಡ್ಕೊಳ್ತಾರಪ್ಪ. ರೀ, ನನ್ನ ಹೆಂಡ್ತಿನ ನಾನು ತಪ್ಕೊಂಡಿದ್ದೀನಿ ರೀ. ಯಾರು ಅಪಾರ್ಥ ಮಾಡ್ಕೊಂಡ್ರೆ ನಂಗೇನು? ಹುಡುಗರು ತುಂಬಾ ಹಾಳಾಗಿದ್ದಾರೆ. ಏನ್ ಮಾಡೋದು, ಅನುಭವಿಸ್ಲೇಬೇಕು. ಹೌದಾ? ಬೇಡವಾ? ಬೇಡ ಬಿಡಿ. ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ. ಸುಮ್ಮನೆ ಯಾಕೆ ನಿಮ್ಮ ಮನ್ಸಿಗೆ ನೋವಾಗುತ್ತೆ, ಒಂದು ಚೂರೇ ಚೂರು ತಕೊಳ್ಳಿ. ಕಳ್ಳಿರಿ ನೀವು. ಹೋಗೋಣ. ಮುದ್ದು, ನಿಮ್ಗೋಸ್ಕರ ಒಂದು ಕವನ ಹೇಳ, ಬಟ್ ನನ್ ಸ್ಟೈಲಲ್ಲಿ. ಮೈ ಪ್ಲೆಜರ್. ತಿಳಿ ಕನಸು, ಪೋಲಿ ಮನಸ್ಸು, ಒಲವಾಗುವ ವಯಸ್ಸು, ಕೃಷ್ಣ ಕೃಷ್ಣ ನೀನೇ ಹರಸು. ಅಂತೂ ಇಂತೂ ನಮ್ ಟ್ರ್ಯಾಕ್ಗೆ ಬರ್ತಿದ್ದೀರಾ ಅಲ್ಲ, ಬಂದಾಗಿದೆ. ಇನ್ನ ಲೈಫ್ ಲಾಂಗ್ ಈ ಟ್ರ್ಯಾಕ್ ನ ಚೇಂಜ್ ಮಾಡೋ ಮಾತೇ ಇಲ್ಲ.